ಬಂಧುಗಳೇ ನಮಸ್ಕಾರ. ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿ ಬಿತ್ತರಗೊಂಡ ಬೆನ್ನಲ್ಲೇ ಬಿತ್ತು ಮಣಿಕಂಠ ಮೇಲೆ ಎಫ್ಐಆರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರನ್ನ ಏಕವಚನದಲ್ಲಿ ನಿಂದಿಸದಲ್ಲದೆ ಮತ್ತು ಯಾವುದೋ ಕಾರಣ ಗೊತ್ತಿಲ್ಲದೇನೆ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ 1-2 ದಿನಗಳ ಹಿಂದೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಒಬ್ಬ ರಾಜ್ಯದ ಗೃಹ ಸಚಿವರಾಗಿರಲಿ ಅಥವಾ ದೇಶದ ಗೃಹ ಸಚಿವರಾಗಿರಲಿ ಮತ್ತು ರಾಜ್ಯದ ಮತ್ತು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿಗಳೇ ಆಗಿರಲಿ, ಯಾರಿಗೂ ಕೂಡ ಈ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡೋದಾಗಿರಲಿ, ಅವರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದಾಗಿರಲಿ ಮತ್ತು ಅವರನ್ನ ಯಾವುದೇ ಕಾರಣಕ್ಕೂ ನಿಂದನೆ ಮಾಡೋದಾಗಲಿ ಮತ್ತು ಅಲ್ಲಿರ್ತಕ್ಕಂಥ ಆ ವ್ಯವಸ್ಥೆಯ ಕುರಿತು ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡೋದನ್ನ ವಿರುದ್ಧ FIR ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಸುದ್ದಿ ಮಾಡಲಾಗಿತ್ತು. ಸುದ್ದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ವಸತಿ ನಿಲಯದ ವಿದ್ಯಾರ್ಥಿಗಳು ಕಳಪೆ ಮಟ್ಟದ ಆಹಾರಗಳನ್ನು ಸೇವಿಸಿದ ನಂತರದಲ್ಲಿ ಅಸ್ವಸ್ಥಗೊಂಡಿದ್ದರು. ಅದಾದ ನಂತರದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಆ ಕಡೆ ಪ್ರಿಯಾಂಕ್ ಖರ್ಗೆನೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ, ಮಣಿಕಂಠ ರಾಠೋಡ್ ಕೂಡ ಅಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ. ಯಾರೋ ಮಾಡಿದ ವಿಡಿಯೋನ ತೆಗೆದುಕೊಂಡು ಇಲ್ಲಿ ಪ್ರಿಯಾಂಕಾ ವಿರುದ್ಧ ಮಣಿಕಂಠ ರಾಠೋಡ್ ಏಕವಚನದಲ್ಲಿ ನಿಂದನೆ ಮಾಡೋದನ್ನ ಬಿತ್ತರಗೊಳಿಸಿದ್ವಿ. ಬಿತ್ತರಗೊಳಿಸಿದ ಕೆಲವೇ ಗಂಟೆಗಳಲ್ಲಿ ಮಣಿಕಂಠ ರಾಠೋಡ್ ಮೇಲೆ FIR ದಾಖಲಾಗಿದೆ. ಯಾಕೆ ವಿಚಾರನ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಅಂದ್ರೆ, ಆ ವ್ಯಕ್ತಿ ಯಾರೇ ಆಗಿರಲಿ, ಪಕ್ಷ ಯಾವುದೇ ಆಗಿರಲಿ, ಪಕ್ಷಕ್ಕಿಂತ ಹುದ್ದೆಲಿರ್ತಕ್ಕಂಥದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಇವತ್ತು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ನಾಳೆ ಇಲ್ಲಿ ಪ್ರಧಾನಮಂತ್ರಿಗಳಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಮತ್ತೆ ಯಾರೋ ಆಗಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಏಕವಚನದಲ್ಲಿ ನಿಂದಿಸೋದಾಗಿರಲಿ ಮತ್ತು ಅಲ್ಲಿರ್ತಕ್ಕಂಥ ವಿಷಯಗಳನ್ನ ವಾಸ್ತವವಾಗಿ ಮಾತಾಡೋದು ಬಿಟ್ಟು ಇನ್ಯಾವುದೋ ವಿಷಯಗಳನ್ನು ತೆಗೆದುಕೊಂಡು ಬಂದು ಲೋಫರ, ಹಾಗೆ ಹೀಗೆ, ಬಚ್ಚ, ಹುಚ್ಚ, ಲೋಫರ ಎನ್ನುವಂಥ ಪದಗಳನ್ನ ಬಳಕೆ ಮಾಡಿರ್ತಕ್ಕಂಥ ಮಣಿಕಂಠ ರಾಠೋಡ್ ಮೇಲೆ ಮತ್ತೊಂದು FIR ಬಿದ್ದಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅಲ್ಲಿ ನಡೆದಿರ್ತಕ್ಕಂಥ ಅಲ್ಪಸಂಖ್ಯಾತರ ವಸತಿ ನಿಲಯದಲ್ಲಿ ದಂಡೋತಿ ಗ್ರಾಮದಲ್ಲಿ ನಡೆದಿರುವಂತಹ ಈ ವಸತಿ ಶಾಲೆಯಲ್ಲಿ ಕಳಪೆ ಮಟ್ಟದ ಆಹಾರಗಳನ್ನು ಒಂದು ಕಡೆಯಿಂದ ಪದಾರ್ಥಗಳನ್ನ ಮಕ್ಕಳಿಗೆ ಅಲ್ಲಿ ಊಟ ಬಡಿಸಲಾಗಿತ್ತು. ಆ ಒಂದು ಕಾರಣಕ್ಕಾಗಿ ಸುಮಾರು 30-40 ಜನ ಮಕ್ಕಳು ಅಸ್ವಸ್ಥಗೊಂಡಿದ್ರು. ಇಲ್ಲಿ ಮಣಿಕಂಠ ರಾಠೋಡ್ ಸುಮಾರು 60-65 ಜನಕ್ಕಿಂತ ಹೆಚ್ಚಿಗಾಗಿದೆ. ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ, ಎಲ್ಲಿದ್ದು PK, ಎಲ್ಲಿದ್ದು ಏಕವಚನದಲ್ಲಿ ಮಾತಾಡೋ ಮೂಲಕ ತನ್ನದೇ ಚಾಳಿನ ಮುಂದುವರಿಸಿಕೊಂಡು ಬಂದಿದ್ದ. ಹಾಗಾಗಿ ಅವನ ಮೇಲೆ FIR ಕೂಡ ದಾಖಲಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿ ಮಾಡತಕ್ಕಂಥ ಈ ಸುದ್ದಿಯನ್ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಲೇ ನಾವು ಹೇಳಬೇಕಾಗಿದೆ. ಇಂಥ ಯಾರೇ ಆಗಿರಲಿ, ವಿರೋಧಿಗಳೇ ಯಾರೇ ಆಗಿರಲಿ ಅಥವಾ ಸಮಾಜಘಾತಕರು ಯಾರೇ ಆಗಿರಲಿ, ಅವರ ವಿರುದ್ಧ ನಿರಂತರ ಸುದ್ದಿ ಸಾರ್ತಾನೆ ಇರುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಹೇಳ್ತಕ್ಕಂಥ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಅಲ್ಲಿ ಮಕ್ಕಳ ಆಗೋಗಳ ಬಗ್ಗೆ ವಿಚಾರ ಮಾಡಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬರಲಿಲ್ಲ ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡತಕ್ಕಂಥ ಒಬ್ಬ BJPಯ ಮುಖಂಡ ಅನಿಸ್ಕೊಂಡಂಥವನು ಮಣಿಕಂಠ ರಾಠೋಡ್, ಅವನು ಕೂಡ ಅಲ್ಲೇ ಇದ್ಕೊಂಡು ಪಕ್ಕದ ಒಂದು ದಂಡೋತಿಗೆ ಹೋಗ್ಲಿಕ್ಕಾಗಲಿಲ್ಲ. ಅದಾದ ನಂತರದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡೋದು ಬಾಲಿಶತನ ಮಾಡಿಕೊಂಡು, ನಾನು ಹೇಗಾದ್ರೂ ಮಾಡಿಕೊಂಡು ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮಾತಾಡೋ ಸಾಕು, ಎಲ್ಲರೂ ನನಗೆ ಪ್ರಚಾರ ಕೊಡ್ತಾರೆ ಎಂಬ ನಿಟ್ಟಿನಲ್ಲಿ ಒಂದಿಷ್ಟು ಮಾತನಾಡಿದ್ದ. ಆ ಮಾತನಾಡೋದಕ್ಕೆ ತಕ್ಕ ಉತ್ತರ ಅವ್ರ ಮೇಲೆ FIR ದಾಖಲಾಗಿದೆ. ಈ ಒಂದು ಸುದ್ದಿನ ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿ ಬಿಗ್ ಇನ್ಫ್ಯಾಕ್ಟ್ ಅಂತಲೇ ನಾವು ಹೇಳಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿಯನ್ನ ಯಾವುದೇ ಕಾರಣಕ್ಕೂ ನೈಜ ಸುದ್ದಿಯನ್ನು ಕೊಡುತ್ತೆ, ಭರವಸೆಗಳನ್ನು ಸುದ್ದಿ ಕೊಡುತ್ತೆ, ಸುಳ್ಳು ಪಳ್ಳುಗಳ ಸುದ್ದಿ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಗೇಲಿ ಮಾಡೋದಾಗಿರಲಿ, ಇನ್ನೊಬ್ಬರನ್ನ ಹೇಳಸಲು ಮಾಡೋದಿಲ್ಲ. ಹೀಗಾಗಿ ಇವತ್ತು ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಇವತ್ತು ಮಣಿಕಂಠ ರಾಠೋಡ್ ಮೇಲೆ FIR ಆಗಿದ್ದು ಎನ್ನುವಂತ ಮಾತನ್ನು ಹೇಳ್ತಾ
ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದಾ ನಿಮ್ಮ ಬೆಂಬಲ ಹೀಗೆ ಇರಲಿ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.